ಹೆಂಡತಿ ಹೇಳಿದ್ದಕ್ಕೆಲ್ಲ ಅಸ್ತು ಎನ್ನುವ ಬಡಪಾಯಿ ಪತಿ, ಹೆಂಡತಿ ಹೇಳಿದ್ದಕ್ಕೆಲ್ಲ ಅಸ್ತು ಅನ್ನುವ ಬಡಪಾಯಿ ಪತಿ ಮನೆ ಎಂಬ ಮಿನಿ ದೇಶದ ರಾಷ್ಟ್ರಪತಿ. ತುಂಬ ಖುಷಿಯಾಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು, ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟಿದ್ದು, ನಮ್ಮ ಪತ್ರಗಳನ್ನು ಬರೆದಿದ್ದು ಎಲ್ಲದಕ್ಕೂ ತುಂಬ ತುಂಬ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಮೇಲೆ ಇದೇ ಥರ. ಸ್ನೇಹಿತರೆ, ಸಿಹಿ ಕೈ ಚಂದ್ರು ಅವರ ಜೊತೆಗೆ ಅಡುಗೆ ಮಾಡೋದೆಂದರೆ ಅಥವಾ ಅವರ ಅಡುಗೆಯ ಕೈ ರುಚಿಯನ್ನು ನೋಡೋದೆಂದರೆ ತುಂಬ ಖುಷಿ. ಹಾಗೆ ಸಹಭೋಜನಕ್ಕಾಗಿ ನಮ್ಮ ಅಪಾರ್ಟ್ಮೆಂಟ್ಗೂ ಬಂದಿದ್ದರು. ಹಾಗೆ ನನ್ನ ಅಣ್ಣನ ಮಗಳ ಮನೆಗೂ ಬಂದಾಗ ನಾನು ಹೋಗಿದ್ದೆ. ಅಲ್ಲಿ ಅಣ್ಣನ ಮಗಳು ಮಾಡಿದಂತಹ ಅನೇಕ ರೀತಿಯ ಅಡುಗೆಗಳನ್ನು ಚಂದ್ರು ಅವರು ಸವಿದು ಖುಷಿಯಾಗಿದ್ದಷ್ಟೇ ಅಲ್ಲದೆ ನಮ್ಮನ್ನೆಲ್ಲ ಪ್ರೀತಿಯಿಂದ ಮಾತನಾಡಿಸಿದ ಕ್ಷಣವು ಸ್ಟಾರ್ ಸುವರ್ಣ ಸಹಭೋಜನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಬಹುದು. ಟಿವಿಯಲ್ಲಿ ನಿನ್ನೆ ಪ್ರಸಾರವಾದ ಈ ಕಾರ್ಯಕ್ರಮವನ್ನು ನೋಡಿ ಅನೇಕರು ನಾವಿರುವಂತಹ ಫೋಟೋ ವಿಡಿಯೋಗಳನ್ನೆಲ್ಲ ಕಳಿಸಿ ಖುಷಿಯಿಂದ ಸಂಭ್ರಮದಿಂದ ಹಂಚಿಕೊಂಡಿದ್ದರು. ಹಾಗೆ ಶೂಟಿಂಗ್ ಯಾವ ರೀತಿಯಾಗಿ ನಡೆಯುತ್ತೆ, ಅಲ್ಲಿ ಅನೇಕರ ಶ್ರಮವಿರುತ್ತೆ ಅನ್ನೋದನ್ನು ಸಹ ನೀವು ನೋಡಬಹುದು. ನಾನಿವತ್ತು ನನ್ನ ಅಣ್ಣನ ಮಗಳು ವಾಣಿಯವ್ರ ಮನೆಗೆ ಬಂದಾಗ ಸಿಹಿ ಕೈ ಚಂದ್ರು ಅವರ ಮನೆಯೂಟದ ಕಾರ್ಯಕ್ರಮ ನಡೀತಾ ಇತ್ತು. ನನ್ನ ಮೈದನೆಂಟಿ ಮಾಯವ್ರ ಜೊತೆಗೆ ಬಂದೆ. ಹಾಗೆ ಇಲ್ಲಿ ಇವರಿಬ್ಬರದ್ದು ಪರಿಚಯನೂ ಆಯಿತು. ಸುಬ್ರಹ್ಮ ಸಚಿನ್ ಅವ್ರ ಜೊತೆಗೆ ಮತ್ತು ನನ್ನ ಅತ್ತಿಗೆ ಶಾರದೆ ಜೊತೆಗೆ ಎಲ್ಲ ನೀಟಾಗಿ ಸಿಹಿ ಕೈ ಚಂದ್ರು ನಮ್ಮ ಮನೆಗೆ ಬಂದಷ್ಟು ಖುಷಿ ಆಯಿತು. ಯಾಕೆಂದರೆ ನನ್ನ ಅಣ್ಣನ ಮಗಳ ಮನೆ ಬಂದಿದ್ದು, ಅದು ಅನ್ನಪೂರ್ಣೇಶ್ವರಿ ಅಕ್ಕಿಯನ್ನು ಕೊಟ್ಟಿದ್ದು ನಮ್ಮ ಮನೆಗೂ ಕೊಟ್ಟಾಗೆ ಆಯಿತು. ಅದಕ್ಕೆ ನನಗೂ ಭಾಗ್ಯ ಬರಬೇಕು. ಯಾಕೆ ನಮ್ಮ ಮನೆ ಬೊಮ್ಮಟ್ಟು ಮನೆ ಊಟಕ್ಕೂ ಬರಬೇಕು ಅಂತ ಈಗ ಹೇಳ್ತಾ ಇದ್ರು. ಝಾನ್ಸಿ ಅವ್ರ ಕೃಪೆಯಿಂದ ನಾವು ವಾಣಿಯವರ ಮನೆಗೆ ಬಂದಿದ್ದಾಯಿತು. ಭಾಳ ಚೆನ್ನಾಗಿರುವಂಥ ಕೆಸುವಿನ ಗಡ್ಡೆ ಮತ್ತು ಕೆಸುವಿನ ಎಲೆಯಲ್ಲಿ ಮಾಡಿದಂಥ ವಿಧವಾದ ಅಡುಗೆಗಳನ್ನು ಟೇಸ್ಟ್ ಮಾಡುವಂಥ ಸುಯೋಗ ನಂದು. ಹವ್ಯಕರ ಸ್ಪೆಷಲ್ ಐಟಮ್ಗಳನ್ನೆಲ್ಲ ಟೇಸ್ಟ್ ಮಾಡಿದೆ. ಎಲ್ಲ ತುಂಬ ಚೆನ್ನಾಗಿತ್ತು. ಕರೆಕ್ಟಾಗಿ ಹೇಳಬೇಕು ಅಂದರೆ ಸೂಪರಾಗಿತ್ತು. ನೋಡಿ, ಅವ್ರ ಜೊತೆಗೆ ಫೋಟೋ ತೆಕ್ಕೊಳ್ಳೋಕ್ಕೆ ಫೋಟೋ ತೆಕ್ಕೊಳ್ಳೋಕ್ಕೆ ಎಲ್ಲ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಅವರು ಪಾಪ ಸಮಯ ಇಲ್ಲದೆ ಇದ್ರು ಎಷ್ಟು ಬೇಗ ಎಲ್ಲರ ಜೊತೆಗೆ ಚಂದ ನಗ್ಮಾಡ್ತಾ ತೆಕ್ಕೊಡ್ತಾ ಇದ್ದಾರೆ ನೋಡಿ ಫೋಟೋನ. ಸಹಭೋಜನ ಕಾರ್ಯಕ್ರಮವು ವಿದ್ಯಾರಣ್ಯಪುರದಲ್ಲಿ ಇನ್ನೂ 5-6 ಮನೆಗಳಲ್ಲಿ ನಡೆದ ಈ ಸುಂದರ ಕ್ಷಣವನ್ನು ನೀವು ಫೋಟೋಗಳಲ್ಲಿ ಕಾಣಬಹುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸ್ಟಾರ್ ಸುವರ್ಣದ ಸಹಭೋಜನ ಕಾರ್ಯಕ್ರಮದಲ್ಲಿ ವೀಕ್ಷಿಸಬಹುದು. ಹಾಗೆ ಜಿಯೋ ಹಾಟ್ಸ್ಟಾರ್ನಲ್ಲೂ ಸಹ ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಹಾಗೆ ಇವೆಲ್ಲದರ ಜೊತೆಗೆ ನಮ್ಮ ಅಪಾರ್ಟ್ಮೆಂಟ್ಗೂ ಬಂದಾಗ ನಮ್ಮ ಅಪಾರ್ಟ್ಮೆಂಟ್ನ ಗೆಳತಿಯರು ಯಾವ ರೀತಿಯಾಗಿ ತಮ್ಮ ಕೈ ರುಚಿಯ ಅಡುಗೆಯನ್ನು ಮಾಡಿ ತೋರಿಸಿದ್ದರು ಅನ್ನೋದನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದು ಏನು ಮಾಡೋಕ್ಕೆ? ಇದು ಕುಂಬಳಕಾಯಿ ಕಡುಬು ಮಾಡೋಕ್ಕಾ? ಸಿಗುಂಬಳಕಾಯಿ. ಓ, ಸಿಹಿ ಕೈ ಚಂದ್ರು ಬರ್ತಾರೆ ಅಂತೇಳಿ ಅವರಿಗೆ ನಿಮ್ಮ ಟೇಸ್ಟ್ ತೋರಿಸೋಕ್ಕೆ ಮಾಡ್ತಾ ಇರೋದಾ? ನಿಮ್ಮೂರಿನ ವಿಶೇಷ ಇದು. ಯಾವುದ್ರದ್ದು ಕಡುಬು? ಸಿಗುಂಬಳಕಾಯಿದು ಅಕ್ಕಿ ನೆನೆಸಿ ಅಕ್ಕಿ ರುಬ್ಬಿ ಮಾಡೋದು. ಓ, ನಮಗೂ ಒಂಚೂರು ರುಚಿ ನೋಡೋಕ್ಕೆ ಸಿಗುತ್ತೆ. ನೋಡೋಣ ಸಿಹಿ ಕೈ ಚಂದ್ರು ಯಾವ ರೀತಿ ಹೇಳ್ತಾರೆ ಅಂತೇಳಿ ಆಮೇಲೆ ಅವ್ರು ಬಂದವಾಗ ನೋಡೋಣ. ಇದು ಕಡುಬಿನ ಹಿಟ್ಟು ಅಲ್ವಾ? ಇದು ಕಡುಬಿನ ಹಿಟ್ಟು. ಇನ್ನೊಂದ್ಸಲ ನಂಗೆ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಫುಲ್ ವಿಡಿಯೋ ನಂಗೆ ಹೇಳ್ಕೊಡ್ಬೇಕು. ನಾನು ಈ ರೀತಿ ನೋಡಿಲ್ಲ. ಇನ್ನೊಮ್ಮೆ ಮಾಡುವಾಗ ನನ್ನನ್ನು ಕರೀರಿ. ಇವರು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಲೀಲಾ ಅಂತ, ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ತಮ್ಮ ಊರಿನ ರುಚಿಯನ್ನು ಸಿಹಿ ಕೈ ಚಂದ್ರಿಗೆ ತೋರಿಸ್ಬೇಕು ಅಂತೇಳಿ ಖುಷಿಯಿಂದ ಮಾಡ್ತಾ ಇರೋದನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದಿದ್ದು. ಇಷ್ಟಿಷ್ಟು ಹಾಕಿದರೆ ಸಾಕು ಅಲ್ವಾ? ಇನ್ನೂ ಒಂದು ಸ್ವಲ್ಪ ಬೆಲ್ಲ, ಕಡುಬು, ಇದು ಕುಂಬಳಕಾಯಿ, ಅಕ್ಕಿ ಎಲ್ಲ ರುಬ್ಬಿದ್ದನ್ನು ಸೇರಿಸಿ ಬೇಯಿಸಿದ್ದು. ಇದನ್ನು ಈ ಥರ ತುಂಬಿ ಮತ್ತೆ ಮೇಲೆ ಕಟ್ಟಬೇಕಲ್ವಾ? ಮೇಲೆ ಕಟ್ಟಬೇಕು. ಇದನ್ನು ನೋಡುವಾಗ ನನಗೆ ನಮ್ಮ ತಾಯಿ ಮನೆಯಲ್ಲಿ ಹಲಸಿನಣ್ಣು ಇಡ್ಲಿ ಇದೇ ರೀತಿ ಮಾಡ್ತಿದ್ರು. ಮತ್ತು ಉದ್ದಿನ ಇಡ್ಲಿನೂ ಇದೇ ರೀತಿ ಮಾಡ್ತಿದ್ರು. ಅದೆಲ್ಲ ನನಗೆ ನಮ್ಮ ತಾಯಿ ಮನೆ ನೆನಪಂತು, ಅದರ ಹಳ್ಳಿ ನೆನಪಂತು. ನಾವು ಬೆಂಗಳೂರು ಸಿಟಿಯಲ್ಲಿ ಇಂಥ ಕೊಟ್ಟೆ ನೋಡೋಕ್ಕೆ ಕಷ್ಟ. ನಾವು ಹೋಟೆಲಿಗೆ ಹೋದರೆ ದುಬಾರಿ ಬೆಲೆ ಕೊಟ್ಕೊಂಡು ತಗೊಂಡು ತಿನ್ನಬೇಕು. ಇಡ್ಲಿ ಹಿಟ್ಟಿಂದ ಮಾಡ್ತೀವಿ, ಹಲಸಿನ ಹಣ್ಣಿಂದ ಮಾಡ್ತೀವಿ,
ಸಿಹಿಗುಂಬಳಕಾಯ್ದು ಮಾಡ್ತೀವಿ, ಸೌತೆಕಾಯ್ದು ಹಾಂ, ಮಾಡ್ತೀವಿ. ಸೌತೆಕಾಯಿ ಜಾಲ ಮಾಡಿ. ಇದು ತುಂಬ ರುಚಿ ಇರುತ್ತೆ, ಬಾಳೆ ಎಲೆಯಲ್ಲಿ ಬೆಂದಿದ್ದು ತುಂಬ ರುಚಿ ಇರುತ್ತೆ. ಇದು ನಾವು ಬಾಳೆಹಣ್ಣಲ್ಲಿ ಮಾಡ್ತೀವಲ್ಲ, ಅದು ಹೌದು. ಚೆನ್ನಾಗಿ ಇದಕ್ಕೆ ಇನ್ನೊಂದು ಕಡೆ ಕಟ್ಬಿಟ್ರೆ ಹಿಟ್ಟು ಚೆಲ್ಲೋಲ್ಲ ಮತ್ತು ಹೊರಗಡೆ ಬರೋಲ್ಲ, ಒಂಥರ ಶೇಪ್ ಚೆನ್ನಾಗಿ ಬರುತ್ತೆ. ಶೇಪಲ್ಲಿ ನೀರು ಇಟ್ಬಿಟ್ಟು ಇದು ಶೇಪ್ ಕರೆಕ್ಟಾಗಿ ಮಾಡ್ಕೋಬೇಕು. ಈಗ ಇಡುವಾಗ ಮಾಡಿ ಕಟ್ಬಿಟ್ಟು ಇಟ್ಟರೆ ಆಯಿತು. ಕುಕ್ಕರ್ ಒಳಗಡೆ ನೀರೆಲ್ಲ ಇಟ್ಟು ಇಡ್ಲಿ ಬೇಯಿಸೋದಂಗೆ ಬೇಯಿಸೋದು. ಅದೇ 1/4 ಅವರ್ ಬೇಯಬೇಕು. ಅದೇ ಚೆನ್ನಾಗಿ ಬೇಯಬೇಕಲ್ಲ. 1/4 ಅವರ್ ಬೇಯಬೇಕು ಓಕೆ ಓಕೆ ಅಷ್ಟೇ ಇಡೋದು. ಹಾಂ, ಇದನ್ನು ಕುಕ್ಕರ್ನಲ್ಲಿ ಕುಕ್ಕರ್ ಇಟ್ಟು ಇಟ್ಬಿಟ್ಟು ಇಡ್ಲಿ ನಾವು ಬೇಯಿಸ್ದಂಗೆ ಇಡೋದು. ಅಷ್ಟೇ. ತುಂಬ ಹೊತ್ತು ಬೇಯಬೇಕು ಮಾತ್ರ. 1/4 ಒಂದೊಂದ್ಸರಿ 1 ಅವರ್ ಆಗುತ್ತೆ, ಹೇಳೋಕ್ಕಾಗೋದಿಲ್ಲ. ಬೊಂಬಾಟ್ ಭೋಜನದ ಮನೆ ಊಟಕ್ಕೆ ಲೀಲಾ ಮತ್ತು ಗೀತಾ ಅವರು ನೋಡಿ ಕುಂಬಳಕಾಯಿ ಕಡುಬು ನಿನ್ನೆ ಅರ್ಧ ಮಾಡಿ ತೋರಿಸಿದ್ದೆ. ಈ ರೀತಿ ಆಗುತ್ತೆ ಕುಂಬಳಕಾಯಿ ಕಡುಬು. ನಿನ್ನೆ ಬೇಯಿಸ್ತಾ ಇರೋದು ತೋರಿಸಿದ್ದೆ, ಈಗ ಅದು ಬೆಂದು ಈ ರೀತಿಯಾಗಿದೆ. ಇದು ಪತ್ರೊಡೆ, ಅದಕ್ಕೆ ಕೆಸುವಿನ ಸೊಪ್ಪಿಂದ ಮಾಡುವಂಥದ್ದು. ಮತ್ತು ಅವ್ರ ಗೆಳತಿಯರು ನಿಮ್ಮ ಹೆಸರಿನ ಎಂಥದ್ದು? ಲಕ್ಷ್ಮಿ ಸತ್ಯವತಿ ಮತ್ತು ಲಕ್ಷ್ಮಿನೂ ಇದ್ದಾರೆ. ಅಂದರೆ ಅವರಿಗೆ ಸಿಹಿ ಕೈ ಚಂದ್ರ ಜೊತೆ ಭೇಟಿಯಾಗಬೇಕು ಅಂತ ಇಲ್ಲಿ ಲೀಲಾ ಅವ್ರ ಮನೆಯಲ್ಲಿ ಲೀಲಾವತಿ ಮನೆಯಲ್ಲಿ ಸೇರಿದ್ದಾರೆ. ಇದು ತುಂಬ ಖುಷಿ ಕ್ಷಣ. ಹಾಗಾಗಿ ಅವರಿಗೂ ಖುಷಿಯಾಗಿದೆ, ನನಗೂ ಖುಷಿಯಾಗುತ್ತೆ ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ದು ಅಂತ. ಇದು ಪಲ್ಯ, ಗೋಂಗೂರ ಸೊಪ್ಪಿನ ಪಲ್ಯ. ಇದೆ ಅಂತ ಬಾಕ್ರೆ ಬಿಡಿ ಅಲ್ಲ, ಇಲ್ಲ ಇದು ಅಂಟಿ ಜುಣಕದ ವಡಿ ಅಂತ ಜುಣಕದ ವಡಿನಾ? ಆಮೇಲೆ ಇದು ಎಣ್ಗಾಯಿ ಪಲ್ಯ. ಗೆಳತಿ ಲಕ್ಷ್ಮಿಯವರ ಮನೆಯ ಸಹಭೋಜನ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ವಿಶೇಷದ ಜೋಳದ ರೊಟ್ಟಿ, ಜುಣಕದ ವಡೆ, ಗುಂಗುರು ಪಲ್ಯ, ಪುಟಾಣಿ ಬರ್ಫಿ, ಚಟ್ನಿ ಪುಡಿ ಇತ್ಯಾದಿಗಳೆಲ್ಲವೂ ಇದ್ದವು. ಸಿಹಿ ಕೈ ಚಂದ್ರು ಬರ್ತಾರೆ ಅಂತ ಹೇಮಾ ಮತ್ತು ಅವ್ರ ಮಕ್ಕಳು ಸೇರಿ ಈಗ ವೆಜಿಟೇಬಲ್ ಬಿರಿಯಾನಿ ಮತ್ತು ಗುಲಾಬ್ ಜಾಮೂನನ್ನು ಮಾಡಿದ್ದಾರೆ. ಅವ್ರ ಮಕ್ಕಳು ತುಂಬ ಹೆಲ್ಪ್ ಮಾಡಿ ಅವರಿಗೆ ಇದನ್ನು ಅಡುಗೆ ಮಾಡೋಕ್ಕೆ ಮಾಡಿದ್ದಾರೆ. ಅವ್ರು ಬರ್ತಾರೆ ಅಂತೇಳಿ ಎಲ್ರಿಗೂ ಖುಷಿಯೋ ಖುಷಿ, ನಮ್ಮ ಅಪಾರ್ಟ್ಮೆಂಟಿಗೆ ಬರ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಗುಲಾಬ್ ಜಾಮೂನ್ ನೋಡಿದ್ರೆ ಅವ್ರು ತಿನ್ನೋ ಮೊದಲೇ ನಮ್ಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಿಹಿ ಕೈ ಚಂದ್ರು ಹೇಗೆ ಹೇಳ್ತಾನೆ ಅಂತೇಳಿ ಆಮೇಲೆ ನೋಡಬೇಕು ಶೂಟಿಂಗಿಗೆ ಬಂದಾಗ. ಇದು ಶೂಟಿಂಗಿಗಿಂತ ಮೊದಲೇ ನಾವು ಫೋಟೋ ಮತ್ತು ವೀಡಿಯೋ ಮಾಡಿ ತೆಗೆದಿಟ್ಕೊಂಡಿದ್ದೀವಿ. ಹೀಗೆ ಸಿಹಿ ಕೈ ಚಂದ್ರು ಅವರೊಡನೆ ಕಳೆದ ಸಂಭ್ರಮದ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಉತ್ತರಿಸಲು ತುಂಬ ಖುಷಿಯಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.